ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಚಲೋ ಮಾಡಾಕತ್ತೀನಿ. ಟೈಮ್ ಒಂದು 6:30 ಆಗೈತೆ ನೋಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ. 6 ಗಂಟೆಗೆ ಎದ್ದೀನಿ. ಎದ್ದುಷ್ಟು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು, ಇವತ್ತು ಆಯ್ತಾರಲ್ರಿ, ರಂಗೋಲಿ ಹಾಕ್ಕೊಂಡು ಅಂಗಳ ಕಸ ಗುಡಿಸಿ ಎಲ್ಲ ಅಂಗಳ ತೊಳ್ಕೊಂಡಿನಿ ರೀ. ಇವತ್ತು ನೀರು ಬಂದವು, ನೀರು ತುಂಬಬೇಕು. ಬನ್ನಿ ಸ್ನೇಹಿತರೆ, ನಮ್ಮ ಮನ್ಯಾಗ ಏನಿಲ್ಲ ನೋಡಿ, ಎಲ್ಲ ಅಲ್ಲದಲ್ಲೇ ಬಿದ್ದವು. ನಿನ್ನ ರಾತ್ರಿ ಭಾಳ ಆತ್ರಿ, ರೊಟ್ಟಿ ಮಾಡ್ರಾಗನೇ ಎಲ್ಲ ಅಲ್ಲಿದೆಲ್ಲ ಇಟ್ಟು ಹಂಗೆ ಮುಕ್ಕೊಂಬಿಟ್ಟು ನೋಡಿ ಸ್ನೇಹಿತರೆ. ಬನ್ನಿ ನೋಡಿ, ನೀರು ತುಂಬಬೇಕ್ರಿ. ಇವಾಗ 6:30 ಆಗೈತೆ. ರೊಟ್ಟಿ ಬಂಡಿ ಸರಿ ಕೆತ್ತಿ ನೋಡಿ. ನಿನ್ನೆ ಊಟ ತೆಗೆದಿಡ್ಬೇಕ್ರಿ. ಇನ್ನೆಲ್ಲ ಭಾಳ ತಿಕ್ಕಿದ್ವಿ ರೀ. ತಿಕ್ಕಿದ ಡಬ್ಬ ಹಾಕಿ ಉಸು ಬಣ್ಣ ತುಂಬ್ಕೋಬೇಕು. ರೊಟ್ಟಿ ಬಂಡಿ ತೆಗಿಬೇಕು. ಇನ್ನು ಬಟ್ಟೆ ಮಡ್ಚಿಲ್ರಿ. ನಿನ್ನೆ ನೀರು ಬಂದವು ಸ್ನೇಹಿತರೆ. ಏನು ಮಾಡ್ಬೇಕು ಕೇಳಿ, ಟೈಮ್ ಭಾಳ ಆಗೈತಿ. ನೀರು ತುಂಬಬೇಕು ನೋಡಿ. ಬೆಳಕು ಹಾಕಿ ಬಂದೈತೆ ನೋಡಿ. 6:30 ಆಗೈತೆ ತಿರುಗಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮಗೆಲ್ಲ. ಮನೆ ಕ್ಲೀನ್ ಮಾಡಿ ಬಟ್ಟೆ ತಕ್ಕೊಂಡು ಮನೆ ತೊಳಿಬೇಕ್ರಿ. ಇವತ್ತು ಇಷ್ಟು ಮಾಡಿ ಏನೇನಾಗುತ್ತೆ ನೋಡಿ. ಮತ್ತು ವಿಡಿಯೋ ಯಾವಾಗ ಚಲೋ ಮಾಡೋದಾಗುತ್ತಾ ಮಾಡ್ತೀವಿ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ಟೈಮ್ 9 ಗಂಟೆ ಆಗೈತಿ. ನಾ ತಳಗಸ ಹೊಡಿ ನೋಡಿ. ತಳಗಸ ಹೊಡಬೇಕು. 9 ಆತು ನೋಡಿ ಟೈಮ್. ಅವ್ರನ್ನ ಮುಕ್ಕೊಂದಾರಿ ಎದ್ದಾರ. ಇಬ್ಬರು ಮುಕ್ಕೊಂದಾರ. ಒಬ್ಬ ಎದ್ದಾರ ನೋಡಿ. ಇಬ್ಬರು ಮುಕ್ಕೊಂದಾರ, ಇಬ್ಬರು ಎದ್ದಾರ ಅಂತ ಹೇಳ್ತೀನಿ ಸ್ನೇಹಿತರೆ. ಬನ್ನಿ, ಎಲ್ಲ ಅಡುಗೆ ಮನೆ ಕ್ಲೀನ್ ಆಯ್ತು. ಬಾಂಡೆ ತಿಕ್ಕಿದೆ. ನೀರು ಒಂಬೈದಲ್ರಿ ಇವತ್ತು. ನೀರು ತುಂಬಿದ್ಯಾ ನೋಡಿ. ಎಲ್ಲ ಮನೆ ಅನ್ನಂಗಿದ್ದಿಲ್ಲ ಸ್ನೇಹಿತರೆ. ಸಾಬೂನು ಪುಡಿ ಹಾಕಿ ತಿಕ್ಕಿನಿ. 9 ಗಂಟೆ ಆಗೈತಿ ನೋಡಿ. ಒಲಿನ ತಿಕ್ಕೊಂಡಿನಿ. ಕರ್ರ ಭಾಳಾಗಿ ಸುಣ್ಣ ಹಚ್ಚಬೇಕಾದ್ರೆ ಸುಣ್ಣಿಲ್ಲ ಸ್ನೇಹಿತರೆ, ಹಿಂಗಾಗಿ ಬಿಟ್ಟೆ ನೋಡ್ರಿ. ಇಲ್ಲಿ ಒಲಿನೂ ಇದು ಆಗೈತೆ. ಗ್ಯಾಸ್ ಕಟ್ಟಿನೂ ತಿಕ್ಕೊಂಡಿನಿ. ಎಲ್ಲ ಕ್ಲೀನಾಗಿ ತಿಕ್ಕೊಂಡ್ಬಿಟ್ಟಿನಿ. ಕುಡಿಯಾಕೆ ನೀರು ತುಂಬ್ಕೊಂಡಿನಿ ನೋಡಿ. ಎಲ್ಲ ಸ್ವಚ್ಛಗೈತೆ. ತಿಂದಿದ್ದು ಸ್ವಚ್ಛಗೈತೆ. ಇನ್ನೇನು ಪಡ್ಸಲಿ ಕಸ ಹುಡುಗೋದು, ಅಟ್ಟ ಪಡ್ಸಲಿ ತೊಳ್ಕೊಂಡು ಅವ್ರಿಗೆ ಜಾಕ ಮಾಡಿ ನಾಷ್ಟ ಮಾಡ್ತೀವಿ ಮೊದಲು ನೋಡಿ. ಬಟ್ ಇವತ್ತಿನಲ್ಲಿ ನಿನ್ನೆ ಒಣಗೆ ಇಲ್ಲ ನೋಡಿ. ಅವು ಮುದ್ದೆಗಳು ಅಂತ 10 ಮನೆ ಹೋಗೋದು ಹಾಕಿದ್ನೆಲ್ಲ ಹಿಂದೆಲ್ಲ ಕ್ಲೀನ್ ಆಗೈತೆ ನೋಡಿ ಸ್ನೇಹಿತರೆ. ಬನ್ನಿ ನೋಡಿ, ನಾಳೆಗೆ ಅಮಾಸೆ ಐತಲ್ರಿ. ನಾಳೆ ತೊಳೆದಾಗಲ್ರಿ. ನಾನು ಜಲ್ದಿ ಅಮಾಸೆ ಇವತ್ತೀನಿ. ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿನಿ. ಸುಣ್ಣ ಸಿಕ್ತಂದ್ರೆ ಸುಣ್ಣ ಹಚ್ಕೊಂಡ್ಬಿಡ್ತು ನೋಡಿ ಒಲಿಗೋಡಿಗೆ. ಬಂದು ನಾಷ್ಟ ಮಾಡ್ತೀನಿ. ಇವತ್ತು ರೊಟ್ಟಿ ಮಾಡಲ್ರಿ ನಾವು, ಆಯ್ತಾರಲ್ಲ. ದೇವ್ರ ಮನೆ ಎಲ್ಲ ಕ್ಲೀನ್ ಆಗೈತೆ ನೋಡಿ. ಈಗ ಇದಿಷ್ಟು ಕಸ ಗುಡಿಸಿ ಇದೊಂದು ಅಡುಗೆ ಮನೆ ಇದು ಪಡ್ಸಾಲಿ ಅಟ್ಟ ತೊಳ್ಕೊಂಡು ಮತ್ತೆ ಸಿಗ್ತೀವಿ ಸ್ನೇಹಿತರೆ. ನಿಮ್ಗೆ ಮಾಡಾಗೈತೆ ನೋಡಿ. ಫುಲ್ ಮಾಡ ಗಾಳಿ, ತನ್ನ ಗಾಳಿ ಬಿಟ್ಟೈತಿ. ಜೋಳ ಒಣಾಕ್ಬೇಕಂತ ಒಣಾಕಿಲ್ಲ. ಬನ್ನಿ, ಅವ್ರು ಭಾಳ ಗದ್ದಲ ವಿಚಾರ ಬರಲಿ ಮ್ಯಾಗ ನೋಡಿ ಸ್ನೇಹಿತರೆ. ಮನೆ ತೊಳೆದೆ, ಮ್ಯಾಗಿಂದ ತೊಳೆದೆ, ತೆಳಗಿಂದ ತೊಳೆದೆ. ಹುಟ್ಟು ಜೀಡಿ ಹೊಡ್ಕೊಂಡು ನೋಡಿ. ಜೀಡಿ ನಾಳೆ ಅಮಾಸೆ ಐತಾರೆ. ಹುಟ್ಟು ಜೀಡಿ ಹೊಡ್ಕೊಂಡು ಮನೆ ತೊಳೆದೀನಿ ನೋಡಿ. ಶ್ರಾವಣಿ ಸುಣ್ಣ ಹಾಕೊಂಡು ಜಲ್ಲಿ ಬಾ. ಹಾಕೊಂಡು ಮುದ್ದೆ ಕೊಟ್ಟು ಬಂದ್ಬಿಡ ಚೀಲ. ಸುಣ್ಣ ಹಾಕೊಂಡಾಕತ್ತ ಹೊಡಕ್ಕೆ ಒಂದಿಟ್ಟು. ಬನ್ನಿ ಸ್ನೇಹಿತರೆ, ಇವಾಗ ಉಳ್ಳಾಗಡ್ಡಿ ಟಮಾಟೆಯನ್ನು ಹೋಳ್ಬೇಕು. ನೀರು ಕಾಯಕ್ಕೆ ಒಲೆ ಹಚ್ಬೇಕು. ಏನು ಮಾಡ್ತೀನಿ ರೀ. ಇಲ್ಲಕ್ಕಂಗೆ ಕೊಯ್ಲರ್ ಹಾಕ್ತೀನಿ. ಶ್ರಾವಣಿ ಟಮಾಟೆ ಉಳ್ಳಾಗಡ್ಡಿ ಸಜ್ಜು ಮಾಡಿ ನೋಡಿ. ಚುರುಮುರು ಸುಸ್ಲಾ ಮಾಡ್ಬೇಕಂತ್ರಿ ಅವ್ರಿಗೆ. ಲೇಟ್ ಆಗೈತೆ. ಬಂದು ದಡಮ್ಮ ಬಂದು ಹೋದ್ ನೋಡಿ. ಶ್ರಾವಣ ಏನು ಕಾಡ್ತಾನೆ ರೀ ಸ್ನೇಹಿತರೆ. ಮುಂಜಾನೆದ್ದು ಕೆಲಸ ಪುರ್ಸತಿ ಇಲ್ಲಿ ನೋಡಿ. ಇವತ್ತು ಕುಡಿಯೋ ನೀರು ಬಂದಿದ್ದು, ಮನೆ ತೊಳೆಯು, ಜಿಡಿ ಹೊಡ್ಕೊಳೋದು ಎಲ್ಲ ಕೆಲಸ ಕಮ್ಮಿ ಆಗಿಬಿಡ್ತು ನೋಡಿ. ಮತ್ತು ಇಷ್ಟು ವ್ಯಾಪಾರ ಆಯ್ತು ನೋಡಿ. ಇಷ್ಟು ವ್ಯಾಪಾರ ಆಗೈತಿ ಇವತ್ತು ಇದಿಷ್ಟು ಒಂದು 700-800 ರೂಪಾಯಿ ವ್ಯಾಪಾರ ಇದ್ದಿರ್ಬೇಕು. ನಾ ಅಷ್ಟೊಂದು ಅಮೌಂಟು 500 ರೂಪಾಯಿ ಕೊಟ್ಟರೆ ನಾ ಅಮೌಂಟ್ ಹಚ್ಚಾರ 200-200. ಬನ್ನಿ ಸ್ನೇಹಿತರೆ, ವಿಡಿಯೋ ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ಕಮೆಂಟ್ ಹಾಕೋ ಮರಿಬೇಡಿ. ಇವತ್ತು ಆಯ್ತಾರ ನೋಡಿ. ಇವತ್ತು 3 ಕಾಜಿ ಗುಂಡಿ ಮಾಡ್ಬೇಕು. ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ಇನ್ನು ಜಾಕಿಲ್ರಿ. ಜಾಕ ಪೂಜೆ ನಾಷ್ಟ ಶ್ರಾವಣಿಯರದು ಇಬ್ರದ್ದು ಜಾಕ ಮಾಡ್ಸೀನಿ. ಇಬ್ಬರು ಕೂಡ ಊಟ ಮಾಡ್ಯಾರ. ಅವರು ದಡಮ್ಮ ಚಪಾತಿ ತೊಗೊಂಬಂದ್ಲು. ಚಪಾತಿ ಬದ್ನಿಕಾಯಿ ಪಲ್ಯ ಉಂಡಾರಿ. ಇವಾಗ ನಾನೇ ಒಪ್ಪತ್ರಿ. ಇವತ್ತು ಜಾಕ ಮಾಡಿ ಪೂಜೆ ಮಾಡಿ 11:30 ಆಗೈತೆ ಈಗ. ಜಾಕ ಪೂಜೆ ಆಗ 12:30 ಆಗುತ್ತೆ. ಬನ್ನಿ ಸ್ನೇಹಿತರೆ, ಅವ್ರ ಜಾಕ ಆಗೈತೆ ನೋಡಿ. ಶಿವಕುಮಾರ್ ಬಂದು ನೋಡಿ. ಎಲ್ಲಿ ಹೋಗಿದ್ದು ಶಿವಕುಮಾರ್ ಬಂದು ನೋಡಿ. ಅಕ್ಕ ಊರಿಗೆ ಬಾ ಅನ್ನಕತ್ತ ಸ್ನೇಹಿತರೆ. ಏನು ಮಾಡ್ಬೇಕು ನೋಡಿ. ಊರಿಗೆ ಹೋಗ್ಬೇಕು ಬೇಡ ಅಂತ. ಶ್ರಾವಣಿ ಕೂಡ ದೇವ್ರಿಗೆ ಹೋಗಿ ಬಂದಾಡ್ರಿ. ಬಿರಾಪ್ನಿತೆ ಹೋಗಿ ಬಂದಾಡ್ರಿ. ನಾನು ಬರೀ ಸ್ನೇಹಿತರೆ ಮತ್ತು ಸಿಗ್ತೀನಿ ನಿಮ್ಗೆ. ಜಾಕ ಮಾಡಿ ಮಸ್ತ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಜಾಕ ಮಾಡಿ ಪೂಜೆ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಲೇಟ್ ಆಗುತ್ತೆ ವಿಡಿಯೋ. ಬನ್ನಿ ಸ್ನೇಹಿತರೆ ನೋಡಿ. ಸ್ನೇಹಿತರೆ, ಟೈಮ್ 12 ನಿಮಿಷ ಕಮ್ಮಿ ಐತ್ರಿ. ಬನ್ನಿ ನಾಷ್ಟ ಮಾಡಕತ್ತಿ ನೋಡಿ. ಚುರುಮುರು ಸುಸ್ಲ ಮಾಡಾಕತ್ತೀನಿ. ಇವಾಗ ಶ್ರಾವಣಿಯರು ಹಚ್ತಾರೆ ನೋಡಿ. ನೋಡಿ ಇಲ್ಲಿ ಶ್ರಾವಣಿ ಚೀಲ ಉಚ್ಚಿ ಚುರುಮುರಿ ಹಾಕೊಂಡಾಕತ್ತ. ನೀವು ನೋಡಿ ಸ್ನೇಹಿತರೆ ಹೆಂಗೆ ಮಾಡಾಕತ್ತಾನ. ಮನೆ ಎಲ್ಲ ಸ್ವಚ್ಛ ಆಯ್ತು ನೋಡಿ. ಎಲ್ಲ ಇಲ್ಲಿ ಸುಣ್ಣ ಹಚ್ಕೋಬೇಕ್ರಿ. ಸುಣ್ಣನ ನೀರು ಹಾಕಿ ಇಟ್ಟಿನಿ. ಅಲ್ಲಿ ಸುಣ್ಣ ಹಚ್ಕೋಬೇಕು. ಶ್ರಾವಣಿ ಚುಮ್ಮುರಿ ಹಾಕ್ಕೊಂಡು ತೋರ್ಸ್ಕೊಂಬರ್ತೀನಿ ಅಂತಾಡ್ರಿ. ಬ್ಯಾಡದ್ರೆ ಕೇಳಲ್ಲ ಸ್ನೇಹಿತರೆ. ಆ ಚುಮ್ಮುರಿ ಹಾಕಿಬಿಡೋ ಬೊಗನೆ ಅಷ್ಟು. ಬನ್ನಿ, ಈ ಕಡೆ ಒಗ್ಗರಣೆ ಹಾಕಕ್ಕೆ ಎಣ್ಣೆ ಇಟ್ಟಿನಿ ಒಲಿ ಮ್ಯಾಗ. ಪಾನೆ ಕೊಡ್ತೀನಿ ಬನ್ನಿ. ಪಾನೆ ಕೊಟ್ಟು ಮತ್ತು
ಸಿಕ್ತಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ ಹಂಗವ್ರಿ ನಾಷ್ಟ ಮಾಡಿಕೊಟ್ಟು ದೇವ್ರ ಪೂಜೆ ಮಾಡಿ ನಾನು ನಾಷ್ಟ ಮಾಡಿ ಒಪ್ಪತ್ತಲ್ರಿ ಇವತ್ತು ಒಪ್ಪತ್ತು ಮಾಡಾಕತ್ತೀನಿ ರೀ. ಎರಡನೇ ವಾರ ನೋಡಿದ್ದು ಒಪ್ಪತ್ತು ಮಾಡೋದು ನಾ ದೇವ್ರಿಗೆ, ನಮ್ಮ ಮನೆ ದೇವ್ರಿಗೆ ಒಪ್ಪತ್ತು ಮಾಡೋದು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅವಾಗ ಇದು ಬಾದನಾತು ಕಮೆಂಟ್ ಹಾಕಿ ಕೇಳಿ ಮಾಡಿ ಅಕ್ಕ ಶ್ರವಣಕುಮಾರ್ಗೆಲ್ಲ ಒಳ್ಳೇದಾಗುತ್ತೆ ಮಾಡಿ ಅಂತೇಳಿ ಅದಕ್ಕೆ ಮಾಡಾಕತ್ತಿ ನೋಡಿ. ಇವತ್ತು ಆಯ್ತಾ ನೆಪ್ಪಿಟ್ಟು ಬಂದಿನಿ ಸ್ನೇಹಿತರೆ. ಬನ್ನಿ ನಾಷ್ಟ ಚುರುಮುರು ಸುಸ್ತು ನಾಷ್ಟ ಮಾಡಿ ಕೇಳಿ ಇವಾಗ ದೇವ್ರ ಪೂಜೆ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಕ್ಕೆ ಕುಂತ್ರಿ. ಇವಾಗ ನೋಡಿ ರಾಟಿ ಮ್ಯಾಗೇನೆ ಕುಂತೀನಿ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣ್ತಿರ್ಬೇಕು. ರಾಟಿ ಮ್ಯಾಗ ಕುಂತೀನಿ ಬ್ಲೌಸ್ ಸ್ಟಿಚ್ ಮಾಡಕ್ಕೆ. ಟೈಮ್ ಒಂದು 12:30 ಆಗೈತ್ರಿ. ನಾ ಬಟ್ಟೆ ಬಾಂಡೆ ಅದಾವು, ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಬಟ್ಟೆ ಬಾಂಡೆ ಮಾಡಿ ಅವು 3-4 ಜಂಪರ್ ಕಾಜಿ ಗುಂಡಿ ಮಾಡಬೇಕು ಅಂತೀನಿ. ಅಕ್ಕ ಒಂದು ಫೋನ್ ಹಚ್ಚಕತ್ತಾಡ್ರಿ, ಊರಿ ಬಾ ಈ ಕಡೆ ಬಾ ಹಬ್ಬಕ್ಕೆ, ಹುಡ್ರ ಹಬ್ಬಕ್ಕೆ ಬಿಟ್ಟು ನಾಳೆ ಕಾಣೂರ್ಗೆ ಹೋಗಿ ಬರಾಕತ್ನಿ ಅನ್ನಕತ್ತಾಳ. ಹೋಗ್ಲೇವು ಬೇಡ ಅಂತ ವಿಚಾರ ಮಾಡಾಕತ್ತಿ ನೋಡಿ. ನಿನ್ನೆ ಮತ್ತು ಸಜ್ಜಿ ರೊಟ್ಟಿ ಮಾಡೀನಿ ಹಬ್ಬಕ್ಕೆ, ಎಳ್ಳು ಹೋಳಿಗೆ ಮಾಡ್ಬೇಕಂತ ಮಾಡೀನಿ. ಹಬ್ಬಕ್ಕೆ ಊರಿಗೆ ಹೋಗ್ಲಿಕ್ಕಂದ್ರೆ ಎಳ್ಳು ಹೋಳಿಗೆ ಮಾಡಲ್ರಿ, ಊರಿಗೆ ಹೋದಂದ್ರೆ ಮಾಡಲ್ಲ. ಊರಿಗೆ ಹೋಗ್ಲಿಕ್ಕೆ ಎಳ್ಳು ಹೋಳಿಗೆ ಮಾಡ್ಬೇಕಂತ ಮಾಡೀನಿ ರೀ. ನೋಡೋ ಮನೆ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಮತ್ತು 1 ಗಂಟೆಗೆ ಲೈವ್ ಹೋಗ್ಬೇಕು. ನೋಡ್ತೀನಿ ಮತ್ತು ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ನೋಡಿ ಸ್ನೇಹಿತರೆ, ಬ್ಲೌಸ್ ಸ್ಟಿಚ್ ಮಾಡಿ ಶ್ರವಣಕುಮಾರ್ನ ಮನೆಗೆ ಸಿದ್ರಿ. ನನಗೆ ಕೂಡ ನಿದ್ದೆ ಬರಾಕಾಯ್ತು, ಡಿಶಿನಾಗ ಇದ್ದಿದ್ನಲ್ರಿ. ಹಿಂಗಾಗಿ ಶ್ರಾವಣಿಗೆ ಕುಂತಾವಳಿ ಮುಕ್ಕೋತಿ ಏನ ಅಮ್ಮ ಬಾ ಊಟ ಮಾಡಿ ಮುಕ್ಕೋಬಾರ್ದು ಹೆಣ್ಮಕ್ಳು. ಇದು ಟಾಪ್ ಸ್ಟಿಚಿಂಗ್ ಮಾಡ್ಬೇಕು ರೀ. ಒಂದು ದಡಮ್ಮ ಸೀರೆ ಲಂಗ ಕೊಕ್ಕಿ ಹಾಕೊಂಡ ಅಂತ ಹೊಲಿಬೇಕು ಸ್ನೇಹಿತರೆ. ನೋಡಿ ಇಲ್ಲೇ ಬಾರ ಶ್ರವಣಕ್ಕ ಎಳ್ಳು ಹೋಳಿಗೆ ಮಾಡ್ಬೇಕು ನೋಡಿ. ಇವಾಗ ಎಳ್ಳು ಮಸಿ ಎಲ್ಲರಿ ಎಳ್ಳು ಹೋಳಿಗೆ ಶೇಂಗಾದ ಹೋಗಿ ಮಾಡ್ಬೇಕಂದೆ ನಾಳೆ ಎಲ್ಲ ಮಾಡೋದು. ಎಳ್ಳು ಹುರಿದಿಟ್ಟಿನಿ ರೀ ಅಗಳೇ. ಅವ್ರ ಮನೆಗೆ ಬಂದು ಎಳ್ಳು ಹುರಿದಿಟ್ಟೆ. ಒಂದು ಅರ್ಧ kg ಅದಾವ್ರಿ ಎಳ್ಳು, ಭಾಳಿಲ್ಲ ನೋಡಿ. ಎಳ್ಳು ಹುರಿದಿಟ್ಟೋಗಿ ಮುಕ್ಕೊಂದೇನು ಬಟ್ಟೆ ಬಾಂಡೆ ಮಾಡ್ಬೇಕು ಈಗ. ಬನ್ನಿ ಸ್ನೇಹಿತರೆ, ಬಟ್ಟೆ ಬಾಂಡೆ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡಿ ಸ್ನೇಹಿತರೆ, ಬಟ್ಟೆ ಒಗಿಬೇಕಂದ್ರೆ ಒಟ್ಟು ಸಂತಿ ಬಿಚ್ಚಿ ಹಾಕಿ ಹೋಳ್ಗೆ ಎಳ್ಳು ಹೋಳ್ಗೆ ಮಿಕ್ಸರ್ಗೆ ಹಾಕಿಟ್ಟು ಹಿಟ್ಟನಾದಿಟ್ಟು ಅದನ್ನ ಹೋಳ್ಗೆ ಇದು ಹಿಟ್ಟು ಊರನ್ನ ರೆಡಿ ಮಾಡಿಟ್ಟು ಬಟ್ಟೆ ಬಾಂಡೆ ಮಾಡಿದ್ರೆ ಆಯ್ತು. ಭಾಳ ತಿಕ್ಕಿನಿ ಒಟ್ಟು ಸಂತಿ ಬಿಚ್ಚಿ ಬರ್ರಿ. ಇವು ಯಾಕೆ ಬಿಸ್ಕಿಟ್ ನೋಡಿ ಸ್ನೇಹಿತರೆ, ಒಂದು ಡಜನ್ ಅದ ಇವು. ಶ್ರವಣಕುಮಾರ್ ಒಂದು ತಿಂದ ನಿನ್ನೆ. ಇವು ಒಂಥರ ಚಾಕ್ಲೇಟ್ ನೋಡಿ, ಚಾಕ್ಲೇಟ್ ಬಿಸ್ಕಿಟ್ ನೋಡಿ. ಇವು ಅಂತ ಅಂದಿರಿ ಒಂದು ಪ್ಯಾಕೆಟ್ ನೋಡಿ ಎಷ್ಟು ಹಾಕಿ ಟೋಟಲ್ ಸಂತಿ ಮಾಡೀನಿ. ಟೋಟಲ್ ಗೊತ್ತಿಲ್ಲ, ರೊಟ್ಟಿದ್ದು ಅಂದ್ರೆ ಟೋಟಲ್ ಒಮ್ಮೆ ಮಕ್ಕಳಿಗೆ ತಿನ್ಲಾಕಾಕ ಸಂತೆ ಒಮ್ಮೆ ಮಾಡಿಬಿಡ್ತೀನಿ ನಾನು. ಇವಾಗ ಇರ್ಲಿಕ್ಕೆ ಒಂದೇ ಹೊತ್ತು ಸ್ನೇಹಿತರೆ. ನೋಡಿ ಇವೆರಡು ಇವು ನೋಡಿ ಯಾಕೆ ಎರಡು ಹಾಕ್ತಿಲ್ಲ ಅಂದ್ರಿ 15 ಬರ್ತೇನಿಲ್ರಿ, ಇದು ಗೊತ್ತಿಲ್ಲ. ಬಾಕ್ಸ್ ಒಟ್ಟ 1 ತಿಂಗಳು ಸಂತೆ ಆಗುತ್ತಲ್ಲ, 1 ತಿಂಗಳಿಗೆ ಅಂತ ತಂದೀನಿ ರೀ ನಾನು. ಸಂತೆ ತರೋದು ಎಷ್ಟು ದಿನ ಆಗ್ತದೆ ಗೊತ್ತಿಲ್ಲ ರೀ. ಒಮ್ಮೆ 2 ಉದ್ದಿನ ಕಡ್ಡಿ, 2 ಎಣ್ಣೆ ಪ್ಯಾಕೆಟ್ ರೀ, 1 ಕಿಲೋ ಸಾಬೂನು ಪುಡಿ, 1 ಅಲ್ತಿಕ್ಕು ಮಲಾಮ, ಇದು ಬ್ರಷ್ ಇದ್ದು ರೀ. ಅದು ಮಲಾಮ್ ಕೂಡ ಫ್ರೀ ಬಂದೈತಿ ನೋಡಿ. 15 ದಿನಕ್ಕೆ 1 kg ಎಣ್ಣೆ ಹೋಗುತ್ತೆ ನೋಡ್ರಿ ನಮ್ಗೆ. ಒಂದು ಸ್ಯಾಂಡ್ರಿಚ್ ರೀ, ಒಂದು ಜಮೀನಿ. ಇದು 160, ಇದು 150 ನೋಡಿ. ಇದು 150, ಇದು 160, ಇದು 78, 80, 1 kg ರೀ, 78 ರೂಪಾಯಿ ರೀ. ಸಾಬೂನು ಪುಡಿ, ಬೆಲ್ಲ ರೀ, ಇದೊಂದು ಪಿತಾಂಬರಿ ಪುಡಿ ನೋಡಿ ಸ್ನೇಹಿತರೆ. ದೇವ್ರಿಗೆ ಬೇಕ್ರಿ ಮೇನ ಪಿತಾಂಬರಿ ಪುಡಿ. ಮೊದಲು ದೇವ್ರಿಗೆ ತರ್ತಿ ನೋಡಿ. ಬೆಲ್ಲ ನೋಡಿ 3 kg ಬೆಲ್ಲ ತಂದಿರಿ. ಯಾಕಂದ್ರೆ ನೋಡಿ ಬೇರೆ ಕಟ್ಟು ಸಂಬಂಧ ಅಕ್ಕ ಅಂತ ವಿಚಾರ ಮಾಡ್ತಿರ್ಬೇಕು ಸ್ನೇಹಿತರೆ. ಯಾಕಂದ್ರೆ ಹುಚ್ಚಿಡೋ ಹುಳ ಆಗ್ಬಿಡ್ತಾವ್ರಿ. ಅಜ್ವಾನ್ ನೋಡಿ 30 ರೂಪಾಯಿ 60 ರೂಪಾಯಿ ಅಜ್ವಾನ್ ನೋಡಿ. ಒಂದು ಸಟ್ ಹಂಗೆ ಕಟ್ಟಿಟ್ಬಿಡ್ತೀನಿ ರೀ, ಒಂದು ಸಟ್ ಬಳಸ್ತೀನಿ ಈಗ. ಅದಕ್ಕಂತ ಬೇರೆ ಬರ್ತೀನಿ ನೋಡಿ. ಅವಲಕ್ಕಿನೂ 2 ಕಿಲೋ ರೀ, ಎಲ್ಲನೂ 2 ನೋಡಿ. ಇದು ಅವ್ರು ತಿನ್ನೋ ಮೆಸರು ಪಾಕ್ ಮಾಡಿ, ಇದು ಅವರಿಗೆ ತಿನ್ನಕ್ಕೆ ಭಾಳ ತೊಗೊಂಬಂದೀನಿ ರೀ ಸಲ. ಇದು ಶೇಂಗಾ ಚಿಕ್ಕಿ ನೋಡಿ. ಇದೇನೈತಿ ಬೆಲ್ಲದ ಪೇಡೆ ಅಂತ ನೋಡಿ. ಇವು ಬೆಲ್ಲದ ಅಂತ ನೋಡಿ, ಬೆಲ್ಲದ ಪೇಡೆ. ಫೋಟೋ ಕ್ಲಿಕ್ ಮಾಡಿಕೆ. 1 kg ಮೈದಾ ಹಿಟ್ಟು ನೋಡಿ. 1 kg ಮೈದಾ ಹಿಟ್ಟು 45 ರೂಪಾಯಿ ಅಂತ ನೋಡಿ. ಇದಕ್ಕೆ 2 kg ರವಾ, 2 kg ಅವಲಕ್ಕಿ, 1 kg ಸಕ್ರೆ, ಎಳ್ಳು ನೋಡಿ
ಒಂದು ಪೋಕ್ಲೆ ಅರ್ಧ ಪಾವು ರೀ 30 ರೂಪಾಯಿ ಎಳ್ಳು ಎಲ್ಲ ಹೋಗ್ಬೇಕಲ್ರಿ. ಸಕ್ಕರೆ ನೋಡಿ 2 kg ಸಕ್ಕರೆ, 2 kg ಶೇಂಗಾ ನೋಡಿ. ಏಟೈತೆ ನೋಡಿ ಶಾಂತಿ 1800 ರೂಪಾಯಿ ತೊಂದ ನೋಡಿ ಸ್ನೇಹಿತರೆ. ಏಟೈತೆ ನೋಡಿ, ಏನು ಭಾಳ ಇಲ್ರಿ ಇದು. ಲೆಕ್ಕ ಮಾಡಿ ರೇಟ್ ಆಗುತ್ತೆ ನೋಡ್ಬೇಕು. ನಾನು ಸೋಡಾ ನೋಡಿ ಅಷ್ಟೇ, ಸೋಡಾ ನೋಡಿ ಇದಿಷ್ಟೇ. ಏಟೈತೆ ನೋಡಿ ಇಟ್ಟು ಐಟಮ್ಸ್ 1800 ಅಂತ ನೋಡಿ ಸ್ನೇಹಿತರೆ. ಏನು ಮಾಡ್ತೀವಿ ರೊಕ್ಕ ಅಂದ್ರೆ ಹೆಂಗೈತೆ ನೋಡಿ. ಇದು ಏಟ್ ಐಟಮ್ಸ್ ಐತೆ ನೋಡಿ, 1800 ರೂಪಾಯಿ ಐಟಮ್ಸ್ ಐತೆ ನೋಡಿ. ಇದು ಶೇಂಗಾ 2 kg, 2 ಕಿಲೋ ಒಳ್ಳೆಣ್ಣೆ, 1 ಕಿಲೋ ಸಕ್ಕರೆ, 2 ಕಿಲೋ ಸಕ್ಕರೆ, 2 ಕಿಲೋ ರವೆ, 2 ಕಿಲೋ ಅವಲಕ್ಕಿ, 1 ಕಿಲೋ ಮೈದಾನಿಟ್ಟು. ಇದಿಷ್ಟು ಅವ್ರು ಲೆಕ್ಕ ಮಾಡಿದ್ರೆ 1800 ಆಗೈತೆ ಅಂತ ಬಿಲ್ಲನ್ನು ಐತೆ. ನಾನು ಲೆಕ್ಕ ಮಾಡ್ತೀನಿ ಹೆಂಗೆ kg ಹಾಕ್ಯಾರ ಹೆಂಗಿಲ್ಲ ಅಂತ ನಾನು ಲೆಕ್ಕ ಮಾಡ್ಕೊತೀನಿ ರೀ. ಇವಾಗ ನಮ್ಮ ಲೆಕ್ಕಕ್ಕೆ ಅವ್ರ ಲೆಕ್ಕಕ್ಕೆ ಬರಾಬರಿ ಆಗ್ಬೇಕಲ್ಲ ಸ್ನೇಹಿತರೆ. ಬನ್ನಿ ಮತ್ತು ಲೆಕ್ಕ ಮಾಡ್ಕೊಂಡು ನೆತ್ತಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಅದಕ್ಕೆ ಶ್ರಾವಣಿ ಬುಕ್ಕ ತೊಗೊಂಬಂದೋಡಿ. ನಾ ಯಾವುದೇ ಇಲ್ರಿ ಲೆಕ್ಕ ಹಾಕತ್ತೆ ನೋಡಿ. ಲೆಕ್ಕ ಹಾಕೇ ಮಾಡಿದ್ರೆ ನಾನು ಬಿಸ್ಕಿಟವು ಇವರು ಹುಡ್ರು ತಿನ್ನಿಸೋ ಐಟಮ್ನ ಭಾಳ ಹೋಗ್ತಿರೋ ರೊಕ್ಕ. ಇವೇ ಒಂದು ಏನಿಲ್ಲಂದ್ರೂ ಒಂದು 300-400 ರೂಪಾಯಿ ತಿನ್ನಿಸೋದೈತೆ ರೀ. ಈ ಕಡೆದೊಂದು 1400 ರೂಪಾಯಿ ನೋಡಿ ಸಂತೆ ಐತಿ. ಬರೀ ಸ್ನೇಹಿತರೆ ಎತ್ತಿಟ್ಟು ಲೆಕ್ಕ ಮಾಡಿ ಎತ್ತಿಡ್ತೀವಿ ನೋಡಿ ಬಿಟ್ಟು ನೋಡಿ ಸ್ನೇಹಿತರೆ. ಅಷ್ಟು ಎಲ್ಲ ಸಂತೆ ಎತ್ತಿಟ್ಟು ಇವಾಗ ಮಿಕ್ಸರ್ಗೆ ಹಾಕಕ್ಕೆ ನೋಡಿ. ಎಳ್ಳು ಹೋಳಿಗೆ ಮಾಡಾಕ ಸ್ವಲ್ಪ ಇದ್ದು ರೀ, ಅರ್ಧ ಸೇರು ಇದ್ದು ನೋಡಿ. ಅರ್ಧ ಸೇರು ಅಂದ್ರೆ ಅರ್ಧ kg ನೋಡಿ. ಎಳ್ಳು ಹೋಳಿಗೆ ಮಾಡ್ತೀನಿ ರೀ ಒಂದು 4 ನೋಡಿ ಸ್ನೇಹಿತರೆ. ಅರ್ಧ kg ಎಳ್ಳು ಹೋಳಿಗೆ ಮಾಡಿಬಿಡ್ತೀನಿ ರೀ. ಬೆಲ್ಲ ಭಾಳ ತೇ ಮಾಡ್ತು ನೋಡ್ರಿ. ಎಂದರೆ ಮಾಡಿದೆ ನೋಡಿ ಸ್ನೇಹಿತರೆ. ಇಷ್ಟ ಆಯ್ತು ನೋಡಿ ಮಿಕ್ಸರ್ಗೆ ಹಾಕಿ. ಇವಾಗ ಹಿಟ್ಟು ನಾದಿಡ್ತೀನಿ ರೀ. ಹಿಟ್ಟು ನಾದಿಟ್ಟು ಒಂದಿಷ್ಟೇ ಬೇಳೆ ಕುದಿಯಾಕಿ ಚಪಾತಿ ಹೋಳ್ಗೆ ಮಾಡಿಬಿಡ್ತೀನಿ ರೀ. ಒಗ್ಯಾನ ಒಗಿಬೇಕು, ಬಾಂಡೆ ತಿಕ್ಕೊಂಬಂದು ಮಾಡ್ತೀನಿ ನೋಡಿ. ಶ್ರಾವಣ್ ಕುಮಾರ್ ಮುಕ್ಕೊಂಡಾನ, ಶ್ರಾವಣಿ ಇನ್ನೂ ಹಸುವಾಗಿಲ್ಲ ಅಂತ ಬಿಸ್ಕಿಟ್ ಅವು ತಿಂದಾಡ್ರಿ. ಹಿಂಗಾಗಿ ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. ಹಿಟ್ಟು ನಾದಿ ಬಟ್ಟೆ ಹಾಕಿ ಬಾಂಡೆ ತಿಕ್ಕಿ ಹೋಳ್ಗೆ ಮಾಡಾಗಾರ, ಚಪಾತಿ ಮಾಡಾಗಾರ, ಪಲ್ಯ ಮಾಡಾರ ಸಿಗ್ತು ನೋಡಿ. ಇವಾಗ ವೀಡಿಯೋ ಚಾಲು ಮಾಡ್ಕೊಂಡು ಕೂತೀನಿ. ಟೈಮಿಂಗ್ ಇಲ್ಲ ರೀ ಸ್ನೇಹಿತರೆ. ಬರೀ ಹಿಟ್ಟು ನಾದ್ತೀನಿ, ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಬಟ್ಟೆ ಹೋಗೋದು ಟೈಮ್ 3:30 ಆಗೈತೆ ನೋಡಿ. ಪುಸು ಬಟ್ಟೆ ಹೋಗೋದು ಹಾಕಿದೆ, ಬಾಂಡೆನ ತಿಕ್ಕಿದೆ. ಕದ ಮುಚ್ಚಿಬಿಡ್ಸ್ರ ಇದು ಮುಚ್ಚಿ ಫಸ್ಟ್ ನೋಡಿ ಸ್ನೇಹಿತರೆ. ಬಟ್ಟೆ ಹೋಗೋದು ಹಾಕಿದೆ, ಕದ ಹಾಕಿದೆ ಹಿಂದಿದ್ದು. ಇಷ್ಟು ಬಾಂಡೆ ತಿಕ್ಕಿ ನೋಡಿ. ಇಷ್ಟು ಬಾಂಡೆ ಅದು ನೋಡಿ. ಇಷ್ಟು ಬಾಂಡೆ ಮ್ಯಾಗಿನೂ ತಳಗಿನೂ ಸುಸ್ಲಾ ಮಾಡಿದ್ದವು ಬಾಂಡೆ ಭಾಳ ದುರುಸು ತಿಕ್ಕಿನಿ. ಈ ಕಡೆ ಹೋಳಿಗೆಗೂ ರೆಡಿ ಮಾಡಿ ನೋಡಿ. ಇಲ್ಲಿ ಇದು ಎಳ್ಳೂರ್ನ ನೋಡಿ. ಎಳ್ಳೂರ್ನ ಇದು ಸ್ವಲ್ಪ ಮೈದಾನ ಹಿಟ್ಟು ಹಾಕಿ ಹೋಳ್ಗೆಗೆ ನಾದೀನಿ ರೀ. ಇದನ್ನು ಗೋಧಿ ಹಿಟ್ಟು ಚಪಾತಿ ನಾದಿ ನೋಡಿ. ಇವು ಸ್ವಲ್ಪ ಬ್ಯಾಳೆ ಪಲ್ಯ ಮಾಡಿಬಿಡ್ತೀನಿ. ಚಪಾತಿ ಬ್ಯಾಳೆ ಪಲ್ಯ ಇವು ಸಂಜೆ ಅಡಿಗೆ. ಬನ್ನಿ ಸ್ನೇಹಿತರೆ, ಟೈಮು 4:30 ಆಗೈತೆ. ಇವಾಗ ಏನು ಮಾಡ್ತೀನಿ ಅಂದ್ರೆ ಇದೊಂದು ಟಾಪು ಹೊಲಿಗೆ ಹಾಕಿರಿ. ಅದೊಂದು ತಡಮನ್ನು ಸೀರೆ ಲೆಹಂಗ ಅದರ ಹೊಲಕ್ಕೆ ಕೇರಿ ಟಾಪ್ ಹೊಲಿಗೆ ಹಾಕಿ ಇವಿಷ್ಟು ಕಾಜಿ ಉಂಡೆ ಮಾಡ್ಕೋತ ಹೊರಗೆ ಕುಂತ್ರಾತ ಮಾಡೀನಿ ರೀ. 4:30 ಆಗೈತೆ. ಆಮೇಲೆ ಬಂದು ಅವ್ರು ಉಂಟಾರ ಚಪಾತಿ ಮಾಡ್ಬೇಕಂದ್ರೆ ಉಣ್ಣಲ್ಲ ಅಂತ ಕಾಜಿ ಉಂಡೆ ಮಾಡಿ ಬಂದು ಹೋಳ್ಗೆ ಚಪಾತಿ ಮಾಡಿದ್ರೆ ರಾತ್ರಿ ಬ್ಯಾಳೆ ಪಲ್ಯ ಅದು. ಬನ್ನಿ ಸ್ನೇಹಿತರೆ ಟೀಚಿಂಗ್ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ಸ್ನೇಹಿತರೆ ಇವತ್ತು ಎಷ್ಟು ಕೆಲಸ ಐತೆ ನೋಡಿ. ಇನ್ನು ಇವು 4 ಜಂಪರ ಕಾಜಿ ಗುಂಡಿ ಮಾಡಿದ್ನಿ ಅಂದ್ರೆ ಇದು ರಾತ್ರಿ ಅರ್ಧ ಕೆಲಸ ಮುಚ್ಚಿದ್ರು. ಒಂದು ಬ್ಲೌಸ್ ಸ್ಟಿಚ್ ಮಾಡೀನಿ, ಹೋಳ್ಗೆಗೂ ರೆಡಿ ಮಾಡೀನಿ ರೀ. ಪಲ್ಯ ಇನ್ನೇನು ಪಲ್ಯ ಚಪಾತಿ ಇವು 4 ಜಂಪರ್ ಕಾಜಿ ಗುಂಡಿ ಮಾಡೋದು. ದೇವ್ರ ಮುಂದೆ 20 4:30 ಟೈಮ್ ಕೆಲಸ ಇದ್ದೇ ಇರ್ತೀವಿ. ಹೆಣ್ಮಕ್ಳು ಕೆಲಸ ಚಂತಕ ಮಾಡ್ರೆ ಮುಗಿಯಲ್ಲ ನೋಡಿ ಸ್ನೇಹಿತರೆ. ಚಂತಕ ಮಾಡಿದ್ರೆ ಮತ್ತೆ ಮನ್ಯಾಗ ಏನು ಮಾಡ್ಯಾರ ಅನ್ನೋದು ಒಂದು ಮಾತು ಬರ್ತೈತೆ ರೀ. ಆ ಚಂತಕ ಈ ಹಬ್ಬ ಐತಲ್ರಿ, ಹಬ್ಬದಾಗ ನಾನು ಭಾಳ ಏನೂ ಮಾಡಿಲ್ಲ ಸ್ನೇಹಿತರೆ. ನಾಳೆ ಎಲ್ಲ ಹೋಗುವಾಗ ಅದೇನಾಯ್ತು ನಾವು ಹುಣ್ಣಿಮೆ ಆವಾಗ ಮಾಡ್ತೀವಿ ಸ್ನೇಹಿತರೆ. ಇವಾಗ ಏನು ಮಾಡಲ್ಲ, ಅರ್ಧ kg ಎಳ್ಳು ಹೋಳಿಗೆ ಮಾಡ್ತೀವಿ. ಬೇಳೆ ಪಲ್ಯ ಚಪಾತಿ ಮಾಡ್ಬೇಕು ಸಂಜಿಕ. ಹಿಟ್ಟನ್ನ ಎಲ್ಲ ಇಟ್ಟೀನಿ. ಬನ್ನಿ ಸ್ನೇಹಿತರೆ ಹೋಗಿ 4 ಕುತ್ಕೊಂಡು ಕಾಜಿ ಗುಂಡಿ ಮಾಡ್ಕೊಂಡು ಬರ್ತೀನಿ. ಕುತ್ಕೊಂಡು ನೋಡಿ ದಾರ ಪಾರ ಪುಟ್ಟಕ್ಕರ ಮನೆಗೆ ಹೋಗ್ಬೇಕಂತ ಮಾಡೀನಿ ರೀ. ಪುಟ್ಟಕ್ಕನು ಬರ್ಲಾಗ್ಯಾಳ, ಅವ್ರ ಮನೆಗೆ ಹೋಗ್ಬೇಕಂತ ಮಾಡಿ ನೋಡಿ. ಹೋಗ್ಬನ್ನಿ ನೋಡಿ ಸ್ನೇಹಿತರೆ. ಇವೆರಡು ಕಾಜಿ ಗುಂಡಿ ಮಾಡಿದ್ದೆ. ಪುಟ್ಟಕ್ಕರ ಮನ್ಯಾಗ ಕುಂತ್ಕೊಂಡು ಹೂಕ್ಸ್ ಹಚ್ಚಿ ನೋಡಿ. ಹೂಕ್ಸ್ ಹಚ್ಚಿ ಕಾಜಿ ಗುಂಡಿ ಮಾಡೀನಿ ನೋಡಿ. ಇಲ್ಲೇ ಇವು ರೆಡಿ ಮಾಡಿದ್ದೆ. ಇವ್ನ 2 ಹೊಲಿಬೇಕಂತ ಅಲ್ಲೇ ಕುಂತಿದ್ದೆ. ಹೂಕ್ಸ್ ಹಚ್ಚಕ್ಕಿದ್ದೆ ಸ್ನೇಹಿತರೆ. ಒಂದೇ ಹಚ್ಚಿದ್ದೆ ಹೂಕ್ಸು. ಟೇಷ್ನರಿ ಸಾಮಾನು ಬಂದು ನೋಡಿ. ನೀನು 50 ರೂಪಾಯಿ ಟೇಷ್ನರಿ ಸಾಮಾನು ಓದಾರಂದೆಲ್ಲ
ಅವ್ರು ನೋಡಿ ಮತ್ತು ಇನ್ನೊಬ್ರು 10 ರೂಪಾಯಿ ಕ್ಲಿಪ್ ಹೋದ್ರು ನೋಡಿ. ಹಿಂಗೆ ನೋಡಿ ಸಣ್ಣ ಹೋಗುತ್ತಾ ಸ್ನೇಹಿತರೆ, ಇಡ್ರಿ ಯಾರ ಬಟ್ಟೆ ಕೂಡ ಏನು ಹಸೋಲ್ಲ ಕೆಡಿಸೋಲ್ಲ. ಬನ್ನಿ ನೋಡಿ ಇಲ್ಲೇ ಇವು ಕಜ್ಜಿ ಉಂಡೆ ಮಾಡಿ 2 ಕಜ್ಜಿ ಉಂಡೆ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. 2 ಕಜ್ಜಿ ಉಂಡೆ ಮಾಡೋಕ್ಕಿಂತ ಮೊದಲೇ ಮನೆ ಕಸ ಗುಡಿಸ್ಕೊಂಡು ಅಂಗಳ ಕಸ ಹೊಡಿ ನೀರು ಹೊಡೆದು ಬರ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಹಂಗೆ ಕಸ ಗುಡಿಸಿ ಎಲ್ಲ ಮನೆ ಕಸ ಗುಡಿಸಿ ಬಂದೆ. ಇವಾಗ ನನಗೆ ಕೂಡ ಇನ್ನು 2 ಜಂಪರ ಬ್ಲೌಸ್ ಕಾಜಿ ಉಂಡೆ ಮಾಡೋದವ್ರಿ. ಬಟ್ಟೆ ಗಿರಿಯಕ್ಕೆ ಬಂದು ಬಟ್ಟೆ ಕಟ್ಕೋತ ಕುಂತ್ಯ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಾ ಎಳ್ಳು ಹೋಳ್ಗೆ ಮಾಡ್ಬೇಕು ರೀ, ಚಪಾತಿ ಮಾಡಬೇಕು, ಉದ್ರಬೇಳೆ ಪಲ್ಯ ಮಾಡಬೇಕು, ಇನ್ನೂ ಕೆಲಸ ಭಾಳ ಇದೆ ನೋಡಿ ಸ್ನೇಹಿತರೆ. ಮತ್ತು ಎಳ್ಳಮಸಿಗೆಲ್ಲ ನಾವೆಲ್ಲ ಏಟ್ ಮಾಡ್ತೀವಿ ರೀ ಎಳ್ಳು ಹೋಳ್ಗೆ. ಅದು ಅವಾಗೆಲ್ಲ ಹಿಂದಕ್ಕೆ ಹಿರಿಯರು ಹೆಂಗೆ ಮಾಡ್ತಿದ್ರು ಹೆಂಗಿಲ್ಲ ಅಂತ ಮುಂದೆ ಹೇಳ್ತೀನಿ ರೀ, ಲಾಸ್ಟ್ ಹೇಳ್ತೀನಿ ನಿಮ್ಗೆ. ಇದು ಇವಾಗನೇ 20 ನಿಮಿಷ ಆಗೈತೆ ಸ್ನೇಹಿತರೆ ವಿಡಿಯೋ ಮಾಡಿದ್ದು. ಮತ್ತು ಭಾಗ 1 ಭಾಗ 2 ವಿಡಿಯೋ ಬರುತ್ತೆ ನೋಡಿ ಸ್ನೇಹಿತರೆ. ಹೆಚ್ಚು ಕಮ್ಮಿ ಅರ್ಧ ತಾಸಿನ ವಿಡಿಯೋ ಆಗುತ್ತೆ, ಎಲ್ಲರಿಗೆ ಬೋರ್ ಆಗುತ್ತೆ ಅಂತೇಳಿ ಇದು 20 ಅದು 10 ನಿಮಿಷ. ಇದು ಭಾಗ 1 ಬರ್ತಾ ಸ್ನೇಹಿತರೆ, ಅದು ಭಾಗ 2 ಬರ್ತಾ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಒಂದು ಲೈಕ್ ಕೊಡಿ ಮಾತ್ರ ಮರಿಬೇಡಿ. ಮತ್ತು ಹಿಂದಕ್ಕೆ ಹಿರಿಯರು ಹೆಂಗೆ ಎಷ್ಟು ಹೋಳ್ಗೆ ಮಾಡ್ತಿದ್ರು, ಎಷ್ಟಿಲ್ಲ, ಯಾವ ಥರ ಹಬ್ಬ ಆಚರಿಸ್ತಿದ್ರು ಅಂತ ಹೇಳ್ತೀನಿ ರೀ. ಭಾಗ 2 ವಿಡಿಯೋದಾಗ ಹೇಳ್ತೀನಿ ನೋಡಿ ಎಳ್ಳಮಸಿ ಬಗ್ಗೆ ವಿವರ. ನನಗೆ ಎಷ್ಟು ಗೊತ್ತೈತಿ, ನಮ್ಮ ಅಮ್ಮ ಎಷ್ಟು ಮಾಡ್ತಿದ್ರು. ನಾವೆಲ್ಲ ಎಳ್ಳಮಸಿ ಹಬ್ಬ ಅಂದ್ರೆ ಭಾಳ ಗ್ರ್ಯಾಂಡು ಸ್ನೇಹಿತರೆ. ಅವಾಗಿನ ಹಬ್ಬ ಮರೆಯೋಕ್ಕಾಗಲ್ಲ ನೋಡಿ. ಯಾಕಂದ್ರೆ ಎಳ್ಳಮಸಿ ಬಂತ ಸಾಕ್ರಿ, ಚಂದ ಬಟ್ಟೆ ಇಟ್ಕೊಂಡು ಉಷ್ಟ್ರು ಕೂಡಿ ಎತ್ತಿನ ಗಾಡಿ ಹುಡ್ಕೊಂಡು ನಾವು ನಮ್ಮ ಅಪ್ಪಾರು ಕೂಡಿದ್ದಾಗ ರೀ, ಸಣ್ಣವರಿದ್ದಾಗ ನಾವು ಎತ್ತಿನ ಗಾಡಿ ಹುಡ್ಕೊಂಡು ಉಷ್ಟ್ರು ಒಂದು ದೊಡ್ಡ ಇಂಥ ಬುತ್ತಿ ಕಟ್ಕೋತಿದ್ರಿ. ಹಂಗೆ 3 ಮಂದಿ ಅಪ್ಪಾರು ರೀ, ಅತ್ತಿಯರು 4 ಮಂದಿ. ಅತ್ತಿಯರ ಹೆಚ್ಚು ಕಮ್ಮಿ ಬರ್ತಿದ್ದಿಲ್ಲ ರೀ, ಅಕ್ಕಾರು ಬರೋರು. ಉಸ್ಸುರು ಕೂಡಿ ಒಂದು 20 ನಾವು ಕೂಡಿದ್ದಾಗ ರೀ 25 ಜನ ಮಂದಿ ಇದ್ವಿ ನೋಡಿ. ನಮ್ಮಮ್ಮ ಇದ್ದಾಗ ರೀ, ನಮ್ಮಮ್ಮ ಅಂದ್ರೆ ನನಗೆ ಭಾಳ ಇಷ್ಟ. ನಮ್ಮಮ್ಮ ನನ್ನ ಮ್ಯಾಗ ಭಾಳ ಜೀವ ಇದ್ಲು ಸ್ನೇಹಿತರೆ. ನಮ್ಮ ಗಂಡಮ್ಮ ನಾ ಹೇಳ್ತಿರ್ತೀನಿ ರೀ ಯಾವಾಗ ವಿಡಿಯೋದಾಗ, ಅವರು ನಮ್ಮ ಮದುವೆ ಆಗೋಣ 2 ತಿಂಗಳು ತೀರ್ಕೊಂಡ್ರಿ ನಮ್ಮ ಅಮ್ಮರು. ನಮ್ಮಮ್ಮನ ಕಡೆ ನೋಡಿದ್ರು ನನ್ನ ಮದುವೆ ಮಾಡಿಕೊಟ್ರಲ್ಲ, ನಮ್ಮಮ್ಮನ ಕಡೆ ಕಳ್ಳ ನೋಡಿ, ನಮ್ಮಮ್ಮನ ಕಡೆ ಅಂತಲೇ ಕೊಟ್ಟ ನೋಡಿ ಇಲ್ಲಿ ನಮ್ಮ ಮದುವೆ ಮಾಡಿಕೊಟ್ಟಿದ್ದು. ಮನೆಯಿಂದ ಸ್ನೇಹಿತರೆ, ಹೊರಗಲ್ಲ. ಮತ್ತು ನನಗೆ ಅದೆಲ್ಲ ನೆನಪಾದ್ರೆ ಅವಾಗಿನ ಕಾಲನೇ ಚಂದ ಇತ್ತಲ್ಲ, ಹಂಗೆ ಇರಬೇಕಾಗಿತ್ತು, ಹಿಂಗೆ ಆಗಬಾರ್ದಿತ್ತು. ಈಗ ಅವಾಗ ಏನೂ ಗೊತ್ತಿದ್ದಿಲ್ಲ ರೀ ನೋಡಿ, ಎಷ್ಟು ಎಂಜಾಯ್ಮೆಂಟ್ ಮಾಡಿ ಹಬ್ಬ ಆಚರಿಸ್ತಿದ್ವಿ. ಎಲ್ಲ ಒಂಥರ ಖುಷಿ ಇತ್ತು ರೀ. ಏನು ನೋಡಿ ಸ್ನೇಹಿತರೆ, ಖುಷಿ ಎಲ್ಲ ಸತ್ತು ಹೋಗೈತೆ ನೋಡಿ. ಇವಾಗ ಏನು ಖುಷಿ ಅನ್ನೋದೇನು ಉಳಿದಿಲ್ಲ ನನ್ನ ಜೀವನದಾಗ. ಮಕ್ಕಳಿಂತನ ಖುಷಿ ನೋಡಿ. ಅವಾಗ ನಮ್ಮ ಹೊಲ್ಗಳು ಭಾಳ ರೀ, ಕೂಡಿದ್ದಾಗ ಅಷ್ಟರು ಅಪ್ಪಾರು ಕೂಡಿದ್ದಾಗ ಹೊಲ್ಗಳು ಕಂಡಪಟ್ಟಿ ಹೊಲ್ಗಳು ಆಗ್ತಿದ್ದು. ಇವಾಗನೇ ಮನುಷ್ಯ 7 ಎಕರೆ ಬಂದೈತೆ ರೀ, 3 ಮಂದಿ ಅಂದ್ರೆ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ. ದೊಡ್ಡಪ್ಪನ ಮಕ್ಕಳು ಅಷ್ಟರು ಕೂಡಿ ಹೋಗಿ ಮೊದಲು ಹೋಗಿ ಶಿಸ್ತಾಗ ಪೂಜೆ ಮಾಡ್ತಿದ್ರು ಸ್ನೇಹಿತರೆ ಅವರು. ನಾವು ಚಲ್ಲಂಬ್ರಿಗೋ ಹುಲ್ಲೂರಿಗೋ ಅನ್ಕೋತ ಹಿಂದೆ ಅಡ್ಡಾಡೋರು. ಜೋಳದ ಹೊಲ್ದಾಗ ಕಲ್ಲಿ ಒಳಗ ಉಳಿ ಬಡ್ತೈತಂತ ಒಳ್ಯಾಕ ಓದ್ತಿದ್ದಿಲ್ಲ ರೀ. ನಾ ಮಾತ್ರ ಕಲ್ಲಿ ಒಳಗೆ ಓದ್ತಿದ್ದಿಲ್ಲ. ಕಲ್ಲಿ ಹೊಲ ಅಂದ್ರೆ ಒಲೆ ಅಂತಿದ್ದೀನಿ ರೀ ನಾನು. ಉಳಿರಿ ಕಲ್ಲಿ, ಮತ್ತು ಕಲ್ಲಿ ತಿನ್ನೋದು, ಮತ್ತು ಕಣ್ಮುಚ್ಚಿ ಆಡೋದು, ಮತ್ತು ಇದು ರೀ ಏನಂತಾರಲ್ಲ ರೀ, ಮಗ್ಳೆಲ್ಲದವರೆಲ್ಲ ನಮ್ಮ ಸುತ್ತಮುತ್ತ ಹೊಲ್ದವ್ರು ಯಾರ್ಯಾರು ಇರ್ತಾರೆ ಅಷ್ಟ್ರು ಕೂಡಿ ಆಟ ಆಡೋರಿ ನಾವು. ಕಣ್ಮುಚ್ಚಿ ಆಡೋದು, ಮತ್ತು ಹಳ್ಳ ಆಟ ಆಡೋದು, ಮತ್ತು ಕಲ್ಲಿ ತಿನ್ನೋದು ರೀ. ಎಲ್ಲ ಥರ ಭಾಳ ಖುಷಿ ಆಗುತ್ತೆ ನೋಡಿ. ಈ ಎಳ್ಳಮಸಿ ಬಂತಂದ್ರೆ ಆ ಹಬ್ಬ ಮಾಡಿದ್ರೆ ಖಂಡಿತ ನೆನಪಾಗುತ್ತೆ ನೋಡಿ. ಯಾವ ಹಬ್ಬ ನೆನಪಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಎಳ್ಳಮಸಿ ಹಬ್ಬ ಬಂತಂದ್ರೆ ಇದೆಲ್ಲ ನೆನಪಾಗುತ್ತೆ ನೋಡಿ. ನಮ್ಮ ಗಂಡಜ್ಜಿನೇ ನಮ್ಮ ಅವ್ವಾರು ಹೊಲಕ್ಕೆ ಹೋದ್ರು, ನಮ್ಮ ಗಂಡಜ್ಜಿನೇ ಹೋಳ್ಗೆ ಮಾಡ್ಯಾಕ್ರಿ, ಕರ್ಚಿಕಾಯಿ ಮಾಡ್ಯಾಕಿ, ಎಲ್ಲ ಮಾಡ್ಯಾಕ್ರಿ, ಎಲ್ಲ ಥರ ಮಾಡ್ಯಾಕಿ. ಮತ್ತು ಖಾರ ಕುಟ್ಟಿಡ್ಯಾಕ್ರಿ, ನಾಳೆಗಂತ ಹಬ್ಬರ್ಕ್ಲೆ ಇವತ್ತಂತ ಅಗಸೆ ಖಾರ ಮತ್ತು ಖಾರ ಕುಟ್ಟಿಡಾಕ್ರಿ. ಇಲ್ಲಿಕ ಶೇಂಗಾ ಖಾರ ಯಾವ್ದಾರ ಒಟ್ಟು 2 ಥರ ಖಾರ ರೀ. ಹುಣ್ಚಿಕಾಯಿ ಹಿಂಡಿ ಮಾತ್ರ ಮೊದಲು ಹಾಕಿಟ್ಟಿರ್ತೀವಿ ರೀ. ಹುಣ್ಚಿಕಾಯಿ ಹಿಂಡಿ ಉಪ್ಪಿನಕಾಯಿ ಮೊದಲು ಹಾಕಿಡ್ತಿದ್ರು. ಅವಾಗೆಲ್ಲ ನಮ್ಮ ಅಜ್ಜಿ ಹುಣ್ಚಿ ಹಿಂಡಿ ಒಂದೊಂದು ಗಡಿಗೆ ಅಂತಿದ್ರು ಸ್ನೇಹಿತರೆ. ಅವಾಗ ಗಡಿಗೆ ಬರ್ತಿದ್ರು, ಅಂಥ ಗಡಿಗೆ ತುಂಬ ಹುಣ್ಚಿ ಹಿಂಡಿ ಹಾಕಿಡ್ಯಾಕ್ರಿ ನಮ್ಮಮ್ಮ. ಉಪ್ಪಿನಕಾಯಿನೂ ಗಡಿಯಾಗ್ರಿ. ಇವಾಗೆಲ್ಲ ಕಾಜಿನ ಡಬ್ಬಿ ಅಂಥವು ಇಂಥವು ಬಂದಾವ್ರಿ. ಅವಾಗೆಲ್ಲ ಹಿಂದಕ್ಕೆಲ್ಲ ಗಡಿಯಾಗ ಹಾಕಿಡ್ತಿದ್ರಿ. ಮತ್ತು ಹೋಳ್ಗೆ ಬ್ಯಾಳೆ ಹಾಕಿ ಹೋಳ್ಗೆ ಮಾಡ್ತಿದ್ರು. ಎಲ್ಲ ಕ್ರೋಢಿ ಕರಿದು ಎಲ್ಲ ಒಂಥರ ಮೂಮೆಂಟು. ಇವಾಗ ಎಂಥ ಮಾಡ್ಕೊಂಡು ತಿಂತೀವಂದ್ರೆ ಆವಾಗಿನ ಮೂಮೆಂಟು ಮರೆಯೋಕ್ಕಾಗಲ್ಲ ನೋಡಿ ಸ್ನೇಹಿತರೆ. ನನಗೆ ಎಳ್ಳಮಸಿ ಹಬ್ಬ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ. ಮತ್ತು ದೀಪಾವಳಿನೂ ಅಷ್ಟೊಂದು, ದೀಪಾವಳಿ ಅಂದರೆ ನಮ್ಮ ಹಳ್ಳಿಗಳಾಗ ನನಗೆ ಅಷ್ಟೊಂದು ದೀಪಾವಳಿ ಹಬ್ಬದು ಗೊತ್ತಿಲ್ಲ ರೀ. ಎಳ್ಳಮಸಿ ಹಬ್ಬ ಮತ್ತು ಶೇಷಾಡು ಹಬ್ಬ ಒಂದು ರೀ, ಇವೆರಡು ಮಾತ್ರ ಪಕ್ಕ ನೆನಪಾತು ನೋಡಿ ಸ್ನೇಹಿತರೆ ನನಗೆ. ಎಳ್ಳಮಸಿ ಹಬ್ಬ ಅವು ಬಾ ಅಂದ್ಲು ಬಿಡ್ರಿ, ಅವ್ವ ಬಾ ಅಂದ್ಲು.
ನಾನೇ ಹೋಗೋಕ್ಕಾಗಲ್ಲ ನೋಡಿ ಸ್ನೇಹಿತರೆ, ಯಾಕಂದ್ರೆ ಶ್ರಾವಣಕುಮಾರನ ಕಳಿಸ್ತೀನಿ ರೀ. ಅವ್ವ ಬಂದು ಕರ್ಕೊಂಡು ಹೋಗ್ತೀನಿ ಮುಂಜಾನೆ. ನೀವು ಬೇಕು ಹೋಯ್ ಬಾ, ಹುಡ್ರ ಹೈರಾಣಾಗ್ತಾವು, ಹಬ್ಬ ಐತೆ ಎಳ್ಳಮಾಸಿ ಹಬ್ಬ, ನೀವು ಬೇಕು ಹೋಗಿ ಕಾಯಿ ಹೊಡ್ಕೊಂಬ ಅಂತಂದ್ಲು. 5 ಅಮಾಸಿ ಹೋಗ್ಲೇಬೇಕು ರೀ ನಾನು. ಹಿಂಗಾಗಿ ನಾವು ಬೇಕಾ ತಯಾರಾಗೀನಿ ರೀ. ನೋಡೋಣ ಸ್ನೇಹಿತರೆ ಹೆಂಗೆ ಆಗುತ್ತಾನ. ಮತ್ತು ಇದು ರೀ ಶಶಿ ಆಡೋ ಹಬ್ಬ ಇನ್ನೂ ಐತ್ರಿ ನಮ್ಮ ಊರಾಗ. ನಾ ಖಂಡಿತ ಕೋರ ಮಾತ್ರ ಹೋಗ್ತಾರೆ ಗ್ರ್ಯಾಂಡ್ ನೋಡಿ. ಗಾರಿ ಎಲ್ಲ ಥರ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ನಾನು ಒಂದಿಲ್ಲ ಒಂದು ಸಲ ಶಶಿ ಆಡೋಕೆ ಹೋದ್ನಂದ್ರೆ ಅಲ್ಲಿ ವಿಡಿಯೋ ಹಾಕೈತೀನಿ ರೀ. ಬೇಕಂದ್ರೆ ನಾನು ವಿಡಿಯೋ ಮಾಡಕ್ಕಂತಲೇ ಹೋಗ್ತೀನಿ ರೀ. ಹಳ್ಳಕ್ಕೆ ಹೋಗ್ತಾರೆ ಸ್ನೇಹಿತರೆ. ಹಳ್ಳಕ್ಕೆ ಹೋಗಿ ಎಲ್ಲ ಬುತ್ತಿ ಕಟ್ಕೊಂಡು ಹೋಗಿ ಹೊಳೆ ಗಂಗಮ್ಮನ ಪೂಜೆ ಮಾಡಿ ಊಟ ಮಾಡಿ ಮತ್ತು ಅದು ಎಲ್ಲ ಹೇಳ್ಬಾರ್ದು ಸ್ನೇಹಿತರೆ. ಅದನ್ನು ನೋಡಿದ್ರೆ ಕಣ್ಣು ತುಂಬ್ಕೊಳಂಗೆ, ಕಣ್ಣಲ್ಲಿ ನೋಡಿದ್ರೆ ಕಣ್ಣು ತುಂಬ್ಕೊಳಂಗೆ ಆಗತ್ತೆ ನೋಡಿ. ಅವಾಗಿಂದೆಲ್ಲ ಒಂದು ಘಟನೆ ನೆನಪಾದ್ರೆ ಅವಾಗೇ ಕಾಲು ಚಂದ ಇತ್ತು ನೋಡಪ್ಪ. ಈಗಿನ ಕಾಲೇನು ಕಾಲು ಅನ್ನೋಕ್ಕೇನು ರೀ, ಈಗಿನ ಜೀವನಕ್ಕಿಂತ ಸಣ್ಣವರಿದ್ದಾಗ ಬಾಲ್ಯದ ನೆನಪಾಗ್ತಾವೆ. ಅದು ಎಂದೂ ಮರೆಯೋಕ್ಕಾಗಲ್ಲ ನೋಡಿ ಬಾಲ್ಯದ ನೆನಪು. ಮತ್ತು ನಮ್ಮ ಶಾಲೆ ಬಗ್ಗೆ ಕೇಳಿದ್ರೆ ನನಗೆ ಮಾತ್ರ ಅಷ್ಟು ಖುಷಿ ಆಗುತ್ತೆ ರೀ. ನಿಮ್ಗೆ ಯಾರಾದರೂ ನಮ್ಮ ಶಾಲೆ ಬಗ್ಗೆ ಬಾಲ್ಯದ ನೆನಪುಗಳು ನಿಮ್ಗೆ ಹೇಳ್ಕೊಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಖಂಡಿತ ಇನ್ನೊಂದು ವಿಡಿಯೋದಾಗ ನಮ್ಮ ಶಾಲೆದ ಬಾಲ್ಯದ ನೆನಪು ಹೇಳ್ಕೊಡ್ತೀನಿ ಸ್ನೇಹಿತರೆ. ನಾನು ಶಶಿ ಆಡೋಕೆ ಹೋದ್ನ ಖಂಡಿತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಮತ್ತು ಇದು ಒಂದು ಭಾಗ 1 ಆತ್ರಿ ವಿಡಿಯೋ. ಹೆಂಗೆ ಅನಿಸ್ತು ಹೆಂಗಿಲ್ಲ ಅಂತ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಭಾಗ 2 ವಿಡಿಯೋನು ಬರ್ತಾ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗೈತೆ ಅಂತ ನಾನು ಅನ್ಕೋತೀನಿ ರೀ. ನಮ್ಮ ಹಳ್ಳಿ ಕಡೆ ನಾವು ಯಾವ ಥರ ಹಬ್ಬ ಆಚರಿಸ್ತೀವಿ, ನಾವು ಸಣ್ಣವ್ರದ್ದು ಹೆಂಗೆ ಮಾಡಿದ್ವಿ, ನಮ್ಮ ಬಾಲ್ಯದ ಒಂದು ನೆನಪು ನಿಮ್ಗೂ ಹೇಳ್ಕೊತಾನೆ ಮರಳಿ ನೆನಪು ಅಂದಂಗೆ ಆಯ್ತು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಭಾಗ 2ದಾಗ ಸಿಗ್ತೀನಿ.